ಫೈನ್ ಫೈನ್. ಪ್ರಭಾಕರ್ ಸರ್, ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಇಡೀ ಒಂದು ಘಟನೆಯನ್ನು? ಇಂದು ಒಂದು ಡೈವರ್ಷನ್ ಪಾರ್ಟ್ ಆಗಿದೆ ನಾವು ಚೆಕ್ ಮಾಡಬಹುದಾಗತ್ತಾ, ಅಥವಾ ರಿಯಲಿ ಟ್ರಂಪ್ ಇಂಥ ತಟ್ಟಲಿದ್ದು ನಿಜಾನ? ಒಂದು ವೇಳೆ ಇದೇ ವೆಂಕಟೇಶ್ ನಾಯಕ್ ಸರ್ ಹೇಳ್ತಾ ಇದ್ರು ವೈಟ್ ಹೌಸಲ್ಲೇ ಇಡಬಹುದಾಗಿತ್ತಲ್ವೇ ಅಂತ ಒಂದು ಪ್ರಶ್ನೆ ಬಂತು. ಹಿಲ್ಟನ್ ಹೋಟೆಲಲ್ಲಿ ಹಿಂದೆ ಯಾವತ್ತೂ ಇಟ್ಟೇ ಇಲ್ಲ ಅಂತನೂ ಅಲ್ಲ. ಈಗ ಹಿಂದೆ ಕೂಡ ಇದೇ ಹೋಟೆಲಲ್ಲಿ ಬೇರೆ ಅಧ್ಯಕ್ಷರಿದ್ದಾಗಲೂ ಕೂಡ ಇಂಥ ದಾಳಿಯಾಗಿದೆ. ಸಿನಿಮಾಯಿಂದ ಪ್ರೇರಣೆ ಪಡ್ಕೊಂಡು ಬಂದಂಥ ವ್ಯಕ್ತಿ ಕೂಡ ಅಟ್ಯಾಕ್ ಮಾಡಿಬಿಟ್ಟಿದ್ದ. ರೊನಾಲ್ಡ್ ರೇಗನ್ ಕೂಡ ಹೊರತಾಗಿಲ್ಲ ಇದರಿಂದ, ಲಿಂಕನ್ ಕೂಡ ಹೊರತಾಗಿರಲಿಲ್ಲ, ಕೆನಡಿ ಕೂಡ ಈ ಥರದ್ದು. ಅಲ್ಲಿ ಅಮೆರಿಕದ ಅಧ್ಯಕ್ಷರ ಮೇಲೆ ಹಲ್ಲೆ ಯತ್ನ ಅಥವಾ ಹತ್ಯೆ ಹೊಸದೇನೂ ಅಲ್ಲ ಅಂತ ನಮಗನ್ಸಿದ್ರು ಕೂಡ ಈ ಒಂದು ಸರ್ಕಮ್ಸ್ಟ್ಯಾನ್ಸಸ್ಸಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಸರ್ ಸ್ವಲ್ಪ ಆ ಥರದ ಅನುಮಾನ ಬರದೇ ಇರಲ್ಲ ಅಲ್ವಾ ಅಂತ. ನೋಡಿ, ಹಲವಾರು ವಿಷಯಗಳು ಅನುಮಾನಕ್ಕೆ ಆಸ್ಪದ ನೀಡುತ್ತೆ. ಹೌದು, ನಿಜ. ಇದೆಲ್ಲ ಅಲ್ಲಿಗೆ ಯಾರು ಕೈ ಬಿಟ್ಟಿಲ್ಲ. ಇದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೈಟ್ ಹೌಸ್ ಸೆಕ್ಯೂರಿಟಿ ಅವರನ್ನು ಮತ್ತೆ FBI ದವರು ಕೂಡ ಅರೆಸ್ಟ್ ಕೂಡ ಮಾಡಾಗಿದೆ. ಆತ ಕೂಡ ಸಾಕಷ್ಟು ಮಾತನಾಡಿ ಕೆಲವು ವಿಷಯಗಳನ್ನೆಲ್ಲ ಹೇಳಿದ್ದಾನೆ. ಈಗ ಮುಖ್ಯವಾಗಿ ನಾವಿಲ್ಲಿ ಏನ್ ನೋಡ್ಬೇಕಂದ್ರೆ, ನೀವು ಹೇಳಿದಾಗ ಇದು ಮೊದಲನೇ ಬಾರಿ ಅಲ್ಲ. ಈ ಪ್ರೆಸಿಡೆಂಟಿಗೆ ಮೊದಲನೇ ಬಾರಿ ಅಂತೂ ಖಂಡಿತ ಅಲ್ಲ. ಏಕೆಂದ್ರೆ ಅಮೆರಿಕನ ನಾವು ಒಂದು ದೊಡ್ಡ ಮೇಜರ್ ಪೊಲಿಟಿಕಲ್ ಸೋಷಿಯಲ್ ಇಶ್ಯೂಗೆ ರಿಲೇಟ್ ಮಾಡೋದು ಅಂತಂದ್ರೆ, ನೋಡಿ, ಮುಖ್ಯವಾಗಿ ನಾವ್ ಏನ್ ತಿಳ್ಕೊಳ್ಬೇಕು, ಅಲ್ಲಿ ಗನ್ನಿಗೆ ಆಕ್ಸೆಸ್ ಬಹಳ ಸುಲಭವಾಗಿದೆ. ಸೆಲ್ಫ್ ಡಿಫೆನ್ಸ್ ಅನ್ನೋ ಒಂದೇ ಕಾರಣದಿಂದಾಗಿ ಲೈಸೆನ್ಸ್ ಕೊಡ್ತಾರೆ. ಈಗ ಅಮೆರಿಕಾದಲ್ಲಿ ಇನ್ನೊಂದು ನೋಡಿ, ಟ್ರಂಪ್ ನವರು ಅವರದೇ ಹೇಳಿಕೆಯಲ್ಲಿ ಈ ಘಟನೆ ನಂತರ ಏನೋ ಒಂದು ಪ್ರೆಸ್ ಅನ್ನು ಉದ್ದೇಶಿಸಿ ಮಾತನಾಡಿದ್ರು. ಅದ್ರಲ್ಲಿ ಅವ್ರು ಹೇಳಿದ್ದಾರೆ, ಇಂಪ್ಯಾಕ್ಟ್ಫುಲ್ ಪರ್ಸನ್ಸ್ ಆರ್ ಆಲ್ವೇಸ್ ಟಾರ್ಗೆಟೆಡ್. ಇದು ಹೌದು ಕೂಡ. ಯಾಕೆಂದ್ರೆ ನಾವು ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಅಥವಾ ಕೇವಲ ಡೆಮಾಕ್ರಸಿಯಲ್ಲಿ ಮಾತ್ರ ಅಲ್ಲ, ಇದು ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ಒಪಿನಿಯನ್ ಮೇಕರ್ಸ್, ಇನ್ಫ್ಲೂಯೆನ್ಸ್ ಲೀಡರ್ಸ್, ಇಂಪ್ಯಾಕ್ಟ್ಫುಲ್ ಲೀಡರ್ಸ್, ಇವುಗಳ ಬಗ್ಗೆ ಇದು ನಡೀತಾ ಇರತ್ತೆ. ಅಮೆರಿಕಾದಲ್ಲಿ ಈಗ ಚರ್ಚೆ ಅವ್ರು ಮಾಡಬೇಕಾಗಿರೋದು ಇದಕ್ಕೆ ಸೇರಿದಂತೆ, ಇದಕ್ಕೆ ಜೋಡಿಸಿದಂತೆ ಯಾವ ವಿಷಯ ಅಂದ್ರೆ, ಗನ್ ಅನ್ನ ಇಷ್ಟು ಫ್ರೀ ಆಗಿ ಉಪಯೋಗ ಮಾಡೋದಕ್ಕೆ ಜನಕ್ಕೆ ನಾವು ಸುಲಭವಾಗಿ ಲೈಸೆನ್ಸ್ ಕೊಡಬಾರದು ಅನ್ನೋದು ಒಂದು. ಎರಡನೇದು, ಇದು ಯಾವ್ದೋ ಈ ಹೋಟೆಲ್ ನಲ್ಲಿ ಏನ್ ನಡೆದಿದೆ, ಅದು ಆ ಘಟನೆ ಸಮಯದಲ್ಲಿ ಪ್ರಮುಖರು ವೈಟ್ ಹೌಸ್ ನ ಮತ್ತು ಅಮೆರಿಕದ ಅಧಿಕಾರಿ ವರ್ಗ ಕೂಡ ಇದ್ರು. ಮತ್ತು ಹೆಚ್ಚಾಗಿ ವೈಟ್ ಹೌಸ್ಗೆ ಯಾರು ಅಟ್ಯಾಚ್ ಆಗಿರ್ತಾರೋ ಮೀಡಿಯಾ ರಿಪೋರ್ಟರ್ಸ್ ಅಂಥವ್ರಿಗೆ ಕರೆದಿದ್ದಂಥದ್ದು ಇದು. ಅದು ವೆನ್ಯೂ ಮಾತ್ರ ಬೇರೆ ಇತ್ತು, ವೈಟ್ ಹೌಸ್ ನಲ್ಲಿ ಇಲ್ಲ. ವೈಟ್ ಹೌಸ್ ನಲ್ಲಿ ಈಗ ಏನೇನೋ ನೋಡಿ, ಅವರು ಇನ್ನೊಂದು ಹೇಳಿದ್ದಾರೆ, ಯಾವ ಒಂದು ಮೀಟಿಂಗ್ ಆದ್ರೂ ವೈಟ್ ಹೌಸ್ ನಲ್ಲಿ ಈಗ ಜಾಗ ಕಡಿಮೆ ಇದೆ, ಬಾಲ್ ರೂಮ್ನೇ ನಾವು ಹೊಸದಾಗಿ ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಅದನ್ನ ನಾವು ಕಟ್ಕೂಡುದು, ಅದು ಇಲ್ಲೀಗಲ್ ಅಂತಾನು ಇಲ್ಲ ಹೇಳಿದ್ದಾರೆ. ವೈಟ್ ಹೌಸ್ ನಲ್ಲಿ ಹಲವಾರು ಚರ್ಚೆಗಳು ಮತ್ತೆ ಇನ್ನು ಸಣ್ಣ ಪುಟ್ಟ ಕಾರ್ಯಾಚರಣೆಗಳು ನಡೀತಾ ಇರೋದ್ರಿಂದ ಅವರು ಇಲ್ಲಿ ಹೆಚ್ಚಾಗಿ ಮುಂಚೆ ಎಲ್ಲ ಸರ್ವೈಲೆನ್ಸ್ ಒಳಪಟ್ಟಂತಹ ಜನಗಳು ಮಾತ್ರ ಅಂತಲ್ಲ, ಹೋಟೆಲ್ ನಲ್ಲಿ ಅವರೊಬ್ರು ವಿಸಿಟರ್ ಆಗಿ ಗೆಸ್ಟ್ ಆಗಿ ಸ್ಟೇ ಮಾಡ್ತಾ ಇದ್ರು. ಯಾರೋ ಈ ಕೋಲ್ ಥಾಮಸ್ ಇವರು. ಹಾಗಾಗಿ ಇವ್ರನ್ನು ಕೂಡ ಅಲ್ಲಿಗೆ ಇನ್ವೈಟ್ ಮಾಡಲಾಗಿತ್ತು ಅನ್ನೋದು ಒಂದು ಮುಖ್ಯವಾದದ್ದು. ಇಲ್ಲೇನಂದ್ರೆ, ಇದು ಸದ್ಯ ಸಬ್ಜುಡೀಸ್ ಆಗಿರೋದ್ರಿಂದ ಈ ವಿಷಯ ಅಂದ್ರೆ, ಇಲ್ಲಿ ಟ್ರಂಪ್ ಮೇಲೆ ಅಟೆಂಪ್ಟ್ ಮಾಡಿದ್ದು ನಿಜ, ಗನ್ ಶಾಟ್ಸ್ ಮಾಡಿದ್ದು ನಿಜ. ಅಲ್ಲಿ ಫಸ್ಟ್ ಕನ್ಫ್ಯೂಷನ್ ಸೆಕ್ಯೂರಿಟಿ ಏನ್ ಬಂತು ಅಂದ್ರೆ, ಟ್ರೇ ಹಿಡ್ಕೊಂಡು ಬರ್ತಾ ಇದ್ದವರು ಅದನ್ನ ಬೀಳಿಸಿರಬಹುದು, ಆ ರೀತಿಯಾದಂತ ಅನುಮಾನದಿಂದ ಆರಂಭ ಆಯ್ತು. ಇದು ಸಂಪೂರ್ಣವಾಗಿ ಇದನ್ನ ಒಂದು ಯಾವ ಒಂದು ಎಕ್ಸಾಮಿನೇಷನ್ ನಡೀತಾ ಇದೆ, ಎನ್ಕ್ವೈರಿ ನಡೀತಾ ಇದೆ, ಇದನ್ನ ಬಿಟ್ಟು ಇದರ ರಿಪೋರ್ಟ್ ಏನ್ ಬರುತ್ತೆ ಅಂತ ನೋಡೋದು ಅತೀವಾಗಿ ಮುಖ್ಯವಾದದ್ದು. ಇದನ್ನ ನೀವು ವಾರ್ಗೆ ಸಂಬಂಧಪಟ್ಟಿದ್ದ ಅಂತ ಕೂಡ ಕೇಳಿದ್ದೀರ ಪ್ರಶ್ನೆ. ಇದು ಟ್ರಂಪ್ ನವರು ನ್ಯಾಷನಲ್ ಅಟೆನ್ಷನ್ ನ, ಪೊಲಿಟಿಕಲ್ ಅಟೆನ್ಷನ್ ನ ಮತ್ತೆ ಗ್ಲೋಬಲ್ ಅಟೆನ್ಷನ್ ಆನ್ ಮಿಡ್ಲ್ ಈಸ್ಟ್ ನ ಡೈವರ್ಟ್ ಮಾಡೋದಕ್ಕೆ ಮಾಡಿದ್ದಾರ ಅಂತ. ಇದೆಲ್ಲ ಒಂದು ಅನುಮಾನದ ಮೇಲೆ ನಿಂತಿರ್ತಕ್ಕಂತ ಹೈಪಥೆಟಿಕಲ್ ಸಿಚುಯೇಷನ್ ಇಮ್ಯಾಜಿನ್ ಮಾಡ್ಕೊಂಡಿರೋದು ಒಂದು. ಎರಡನೇದು, ಈ ತರಹ ಸಿನೇರಿಯೋ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ ಗ್ಲೋಬಲ್ ಇಶ್ಯೂ ಇರುವಾಗ. ಡೊಮೆಸ್ಟಿಕ್ ಸಿಚುಯೇಷನ್ ನಲ್ಲಿ, ಅದು ಪೊಲಿಟಿಕಲಿ ವೆನ್ ಇಟ್ ಈಸ್ ಕ್ವೈಟ್ ಸೆನ್ಸಿಟಿವ್ ಆಸ್ ಕ್ಲೋಸ್ ಟು ದ ಎಲೆಕ್ಷನ್ಸ್ ಫೋರ್ತ್ ಕಮಿಂಗ್ ಇನ್ ನವೆಂಬರ್, ಇಂಥ ಸಿಚುಯೇಷನ್ ಇರುವಾಗ ಈ ರೀತಿಯಾದಂತಹ ನಾಟಕೀಯವಾದಂತದನ್ನ ಮಾಡೋದು ಸ್ವಲ್ಪ ಅನುಮಾನ. ಏನೇ ಆಗ್ಲಿ ಅದು ಎನ್ಕ್ವೈರಿ ರಿಪೋರ್ಟ್ ಬಂದಾಗ್ಲೇ ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಈ ವಾರಿಗೆ ಸಂಬಂಧಪಟ್ಟಂತೆ ಇನ್ನೂ ಅತಿಯಾಗ ಪ್ರಮುಖವಾದಂತಹ ಘಟನೆಗಳು ನಡೀತಾನೆ ಇದೆ. ಯಾಕೆಂದ್ರೆ ನೋಡಿ,
ಅವರು ಪಾಕಿಸ್ತಾನಕ್ಕೆ 2ನೇ ಬಾರಿ ಹೋಗಿದ್ದು ಪ್ರಪೋಸಲ್ ಕೊಡೋದಕ್ಕೆ, 3 ಪ್ರಪೋಸಲ್ ಅನ್ನ ಮುಖ್ಯವಾಗಿ ವಾರ ನಿಲ್ಸೋದಕ್ಕೆ ಕೊಡೋದಕ್ಕೆ ಅಂತ ಹೇಳಿ ಅದನ್ನ ಕೊಟ್ಟು ಮತ್ತೆ ಅಲ್ಲಿಂದ ಅವರು ಓಮನ್ಗೆ ಹೋದ್ರು. ಓಮನಿಂದ ನೆಕ್ಸ್ಟ್ ಈಗಾಗ್ಲೇ ಮಾಸ್ಕೋ ತಲುಪಾಗಿದೆ. ಅಲ್ಲಿ ಅವರು ಪುತಿನ್ ಜೊತೆನೂ ಕೂಡ ಈ ವಾರಿಗೆ ಸಂಬಂಧಪಟ್ಟದ್ದನ್ನೇ ಮಾತನಾಡ್ತಾ ಇದ್ದಾರೆ. ಅದು ಪ್ರಮುಖ ಏನು ಅಂದ್ರೆ ಹೋರ್ಮುಜ್ ಸಿಚುಯೇಷನ್ ಒಂದು, ಇದನ್ನ 2 ರೀತಿನಲ್ಲಿ ನಾವು ಸಾಲ್ವ್ ಅಂದ್ರೆ 2 ಸ್ತರಗಳಲ್ಲಿ ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ ಇರಾನ್ ಅವರು. Okay. ಒಂದೇನು ಅಂದ್ರೆ ಹೋರ್ಮುಜ್ ಸಿಚುಯೇಷನ್ ಅನ್ನ ಕ್ಲಿಯರ್ ಮಾಡೋದು, ಎರಡನೇನು ಅಮೆರಿಕ ಬ್ಲಾಕೇಡ್ ಅನ್ನ ತಕ್ಷಣ ತೆಗಿಸೋದು. ಅದಾದ ನಂತರ ನ್ಯೂಕ್ಲಿಯರ್ ವಿಷಯ ಬರ್ಲಿ. ಸೀಸ್ ಫೈರ್ ಅತಿಯಾಗಿ ತುಂಬಾ ದಿನ ಹೋದ್ರೂ ಪರವಾಗಿಲ್ಲ, ಸೀಸ್ ಫೈರ್ ಇದ್ರೂನು ಪರವಾಗಿಲ್ಲ, ಮಾತುಕತೆಗಳನ್ನ ದಡಿಸ್ಕೊಂಡು ನ್ಯೂಕ್ಲಿಯರ್ ವಿಷಯ ಅಂತಿಮವಾಗಿ ಬರೋಣಂತೆ. ಈಗ ಸದ್ಯಕ್ಕೆ ಪ್ರಮುಖವಾಗಿ ಪ್ರಪಂಚಕ್ಕೆ ರಿಲೀಫ್ ಬೇಕಾಗಿರೋದು ಹಾರ್ಮುಜ್ ಸ್ಟ್ರೈಟ್ ಕ್ಲಿಯರ್ ಆಗೋದು ಮತ್ತೆ ಬ್ಲಾಕೇಡ್ ತೆಗೆಯುವಂತದ್ದು. ಇದು ಪ್ರಪೋಸಲ್ ಅವ್ರು ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಈಗ ಯಾಕೆಂದ್ರೆ ಇಷ್ಟು ದಿವಸ ಡೈರೆಕ್ಟ್ ಆಗಿ ಅಮೆರಿಕಾಗೆ ರಷ್ಯಾದವರು ಯಾವ ಒಂದು ಪ್ರಪೋಸಲ್ ಅವರು ಎಂಡಾರ್ಸ್ ಮಾಡಿರ್ಲಿಲ್ಲ, ತಕೊಂಡು ಹೋಗಿರ್ಲಿಲ್ಲ, ಮಾತು ಆಡಿರ್ಲಿಲ್ಲ. ಅಬ್ಸರ್ವ್ ಮಾಡ್ತಾ ಇಲ್ಲಿವರೆಗೂ ಅಬ್ಸರ್ವರ್ ಸ್ಟೇಟಸ್ ಇತ್ತು. ಈಗ ಇರಾನ್ ಅವರು ಸ್ವ ಇಚ್ಛೆಯಿಂದ ಮಾಸ್ಕೋವನ್ನು ಕೂಡ ಅಂದ್ರೆ ರಷ್ಯಾವನ್ನು ಕೂಡ ಈ ಒಂದು ಡೈಲಾಗಿಗೆ ಮುಂದೆ ಸಹಾಯ ಆಗ್ಲಿ, ಬಲವಾಗಿ ಸಹಾಯ ಆಗ್ಲಿ ಅನ್ನೋ ಒಂದು ಕಾರಣದಿಂದ ತಮ್ಮ ಸಹಯೋಗಕ್ಕೋಸ್ಕರ ಇರಾನ್ ಅವರು ಆಕಾರ್ಕ್ಷಿ ಅವರು ಇದನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನ ಮುಖ್ಯವಾಗಿ ಗಮನಿಸಬೇಕು. ಈಗ ಅಮೆರಿಕ ಇದನ್ನ ಇಂಡೆಫಿನೆಟ್ ಆಗಿ ಹೇಗಿದ್ರು ಅನೌನ್ಸ್ ಮಾಡಿದ್ದಾರೆ, ರೀಕ್ಲ್ಯಾಂಪ್ ಯಾವಾಗ ಬೇಕಾದ್ರೂ ಮಾಡಬಹುದು ಅದು, ಅಥವಾ ಇನ್ನೂ ಮುಂದುವರಿಸಬಹುದು. ಇಲ್ಲಿ ಒಂದ್ ರೀತಿಯಾದ ಅನಿಶ್ಚಿತತೆ ಉಂಟಾಗಿರೋದ್ರಿಂದ ನೋಡಿ ಟ್ರಂಪ್ ಅವರು ಹೇಳಿರೋದು ನಿನ್ನೆ ಇನ್ನೂ ಒಂದು ಪ್ರಮುಖವಾದಂತಹದ್ದು. ಇದು ಏನು ಅಂದ್ರೆ ಈಗ ನಾವು ನೋಡಿ ಬಾಲ್ ಅನ್ನ ಇರಾನ್ ಅವರು ಕೋರ್ಟ್ ನಲ್ಲಿ ಬಿಟ್ಟಿದ್ದೇವೆ. ಈ ಮಾತುಕತೆಯನ್ನ ಮುಂದುವರಿಸಿಕೊಂಡು ಹೋಗೋದು, ಸೀಸ್ ಫೈರ್ ಗೆ ಸಂಬಂಧಪಟ್ಟಿದ್ದು, ಹೋರ್ಮುಜ್ ಅನ್ನ ಕ್ಲಿಯರ್ ಮಾಡೋದು, ಯುದ್ಧವನ್ನ ನಿಲ್ಸೋದು ಪರ್ಮನೆಂಟ್ ಆಗಿ. ಈಗ ಇರಾನ್ ಅವ್ರು ತೀರ್ಮಾನ ತಗೊಳ್ಬೇಕು. ಅವ್ರು ಯಾವಾಗಾದ್ರೂ ತೀರ್ಮಾನ ತಗೊಳ್ಳಿ, ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದು, ಹೀಸ್ ಜಸ್ಟ್ ಎ ಕಾಲ್ ಅವೇ ಅಂತ ಕೂಡ ಹೇಳಿದ್ದಾರೆ. ಈಗ ಇರಾನ್ ಕಡೆಯಿಂದ ಇನಿಷಿಯೇಟಿವ್ ತಗೊಳ್ಬೇಕಾಗಿರೋದ್ರೆ ಇರಾನ್ ಈ ರೀತಿಯಾದ ಪ್ರಮುಖವಾದಂತ ಹೆಜ್ಜೆಯನ್ನ ಇಟ್ಟಿರೋದ್ರಿಂದ ಓಮನ್ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು, ಈಗ ಇರಾನ್ ಕಡೆಗೆ ಬಾಟ್ಕೊಂಡಿದ್ದಾರೆ. ನಾವು ಅಲ್ಲಿ ಬರುವಂತ ಸುಂಕವನ್ನ ಹಂಚ್ಕೋಬಹುದು, ಸುಂಕ ಹಾಕೋಣ, ನಮ್ಮ ಡೆವಲಪ್ಮೆಂಟ್ ನಾವೇ ಮಾಡ್ಕೋಬೇಕು ರೆಸ್ಟೋರೇಷನ್ಗೆ ಅಂತ ಹೇಳಿರೋದ್ರಿಂದ ಒಂದು ಸಣ್ಣ ಮಾತು ದೂರಾಗಿ ಏನು ಅಂದ್ರೆ ಈ 2 ವಿಸಿಟ್ ಏನಿದೆ ಪಾಕಿಸ್ತಾನ ಮತ್ತೆ ಓಮನ್ ಅಂದ್ರೆ ಮಸ್ಕಟ್ಟಿಗೆ ಮತ್ತೆ ಮಾಸ್ಕೋಗೆ, ಇದು ಕೇವಲ ಬೈಲಾಟ್ರಲ್ ಇಶ್ಯೂಗೆ ರಿಲೇಟೆಡ್ ಅಂತ ಹೇಳಿ ಹೋಗಿದ್ದಾರೆ. ಈ ಸೀಸ್ ಫೈರ್ ಬೈಲಾಟ್ರಲ್ ಓಮನ್ ಜೊತೆ ಆದ್ರೆ ಇರಬಹುದು, ಆದ್ರೆ ಇದು ಹೋರ್ಮುಜ್ ಅನ್ನ ಕ್ಲಿಯರ್ ಮಾಡೋದು, ಬ್ಲಾಕೇಡ್ ಅನ್ನ ತೆಗೆಯೋದು, ನ್ಯೂಕ್ಲಿಯರ್ ಇಶ್ಯೂ ಅನ್ನ ಅಜೆಂಡಾಗೆ ತಂದು ಮಾತಾಡೋದು, ಇದು ಬೈಲಾಟ್ರಲ್ ಗ್ಲೋಬಲ್.